ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಿ. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆದರ್ಶ ನಟ ಅಂತಂದ್ರೆ ಅದು ವಿನೋದ್ ರಾಜ್ಕುಮಾರ್. ಅವರು ಇವತ್ತು ಯಾವ ವಿಚಾರಕ್ಕೆ ಟ್ರೆಂಡ್ ಆಗಿದ್ದಾರೆ ಅಂದ್ರೆ, ಒಂದು ಕೃಷಿ ವಿಚಾರಕ್ಕೆ, ಇನ್ನೊಂದು ತಾಯಿ ಮಗನ ಸಂಬಂಧ ಎಷ್ಟು ಮೌಲ್ಯಯುತ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋದನ್ನ ನಾವೆಲ್ಲರೂ ನೋಡಿದೀವಿ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ನೋಡಿ, ಅವ್ರ ತಾಯಿ ತೀರೋಗಿದ್ದಾರೆ. ಅವ್ರ ತಾಯಿ ತೀರೋದ ಮೇಲೆ ಅವ್ರ ತಾಯಿಗೋಸ್ಕರ ಹಿಂದೆ ಮಾಡಿರೋ ಫಾರಂ ಇದೆ, ಮುಂದೆಗಡೆನೆ ತಾಯಿಗೋಸ್ಕರ ಒಂದು ನಾವು ಸಮಾಧಿ ಅಂತೀವಿ, ಇದು ಪುಣ್ಯ ಸ್ಮರಣೆ ಅಂತ ಒಂದು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ತರ ಮಾಡಿ ಇಲ್ಲಿ ಸುತ್ತ ಬಂದು ಅದರ ದೇವಸ್ಥಾನ ರೀತಿ ಹೋಗೋದಕ್ಕಾಗಿರ್ಬೋದು, ಬರೋದಕ್ಕಾಗಿರ್ಬೋದು, ಏನೇನು ಪೂಜಾ ಕೈಂಕರ್ಯಗಳಿರ್ತಾವೆ ಆ ಥರ ಮಾಡೋದಕ್ಕೆ ಒಂದು ದೇವಸ್ಥಾನದ ರೀತಿ ಕಟ್ಟಿಸ್ತಾ ಇದ್ದಾರೆ. ಇದು ತಾಯಿಗೋಸ್ಕರ ಮಗ ಮಾಡ್ತಾ ಇರುವಂತ ಒಂದು ಮಂಟಪ. ಒಬ್ಬ ಪ್ರೀತಿಸಂತ ಹುಡುಗಿಗೋಸ್ಕರ ಯಾರೋ ತಾಜ್ ಮಹಲ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಸ್ವಂತ ತಾಯಿಗೋಸ್ಕರ ಒಂದು ತಾಜ್ ಮಹಲ್ಗಿಂತ ಅತಿ ಮುಖ್ಯವಾದಂಥದ್ದ ಒಂದು ದೇವಸ್ಥಾನವನ್ನ ನಮ್ಮ ವಿನೋದ್ ಅವರು ಮಾಡಿಸ್ತಾ ಇದ್ದಾರೆ. ಅದೇನಿದೆ ಎತ್ತ ಮತ್ತೆ ಅವರ ತೋಟಕ್ಕೂ ಕೂಡ ನಾವೀಗ ಹೋಗ್ಬೇಕಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಆಮೇಲೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಎಂಟ್ರೆನ್ಸ್ ಇಂದ ಅದು ಮೊದಲನೇ ಸುತ್ತು, ಈ ಕಡೆ ಇದೆಯಲ್ಲ ಮೊದಲನೇ ಪ್ರದಕ್ಷಿಣೆ, ಅದು ಒಂದು ಪ್ರದಕ್ಷಿಣೆ. ಈಗ ಏನ್ ಈ ಪಿಲ್ಲರ್ ಇದೆಯಲ್ಲ, ಇಲ್ಲಿ ಅಮ್ಮವರ ಭಾವಚಿತ್ರಗಳು ಎಂಬೋಸ್ ಮಾಡ್ಬಿಡೋದು, ಭಾವಚಿತ್ರಗಳು ಬರವಣಿಗೆ ಮೇಲಿಂದ ಫೋಕಸ್ ಲೈಟ್ ಅದು ಪ್ರತಿಯೊಂದು ಎಷ್ಟು ಇದು ಬರುತ್ತೋ ಅಷ್ಟು ಭಾವಚಿತ್ರಗಳು ಹಾಕ್ಬೇಕು. ಥ್ರೂ ಔಟ್ ಈ ಕಡೆ ಆ ಕಡೆ ಎರಡು ಕಡೆನೂ ಭಾವಚಿತ್ರಗಳು ಬರುತ್ತೆ ನೋಡಿ. ಇದು ಒಂದು ಸುತ್ತು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಪ್ರದಕ್ಷಿಣೆನೇ ಬರುತ್ತೆ ನೋಡಿ ಟೋಟಲ್ ನಿಮ್ಗೆ. ಇವೆಲ್ಲ ಭಾವಚಿತ್ರಗಳು ಬರೋ ಜಾಗ. ನೋಡಿ, ಒಂದು ಸುತ್ತು ನಾವು ಹೀಗೆ ಬರುವಾಗ್ಲೇನೆ ನಿಮ್ಗೆ ಎಲ್ಲಾ ಭಾವಚಿತ್ರಗಳು ಬರುವಂತ ಜಾಗ ನೋಡಿ. ಇಷ್ಟಿದೆ ಇದು. ಈಗಲೇ 1 2 5 6 7 8 8 8 64 64 64 32 64 ಲೈಫ್ ಸೈಜ್ ಲೈಫ್ ಸೈಜ್ ದೊಡ್ಡದಾಗೆ ಇರಲಿ. ಕೆಲವು ಡ್ರಮ್ ಸ್ಕ್ಯಾನಿಂಗ್ ಮಾಡಿಸಿ ಇಟ್ಟಿದ್ದೀನಿ. ಹುಷಾರು, ಅಯ್ಯೋ ಪಾಪ ಇಟ್ಟಿಗೆ ಇದೆ ಸರ್ ಇವ್ರೆ. ಅಲ್ಲಿಂದ ಬಂದು ನೋಡಿ ಇದ್ರೊಳಗಡೆ ಹೋಗ್ತೀರ. ಎರಡನೇ ಪ್ರದಕ್ಷಿಣೆ ಆಗತ್ತೆ ನೋಡಿ, ತೋರಿಸ್ತೀನಿ. ಇದು ಬಂದ್ಬಿಟ್ರೆ ಈ ಸುತ್ತು ಬರ್ತಾ ಅಲ್ಲಿ ಒಳಗಡೆ ಎಂಟ್ರಿ ಬಂದ್ಬಿಡ್ತೀವಿ. ಎರಡನೇ ಸುತ್ತು ಒಳಗಡೆ ಬಂತಲ್ಲಿ, ಅದು ಸುತ್ತು ಬಂತ. ಆಮೇಲೆ ಇದು ಮೂರನೇ ಸುತ್ತು ಬಂದು ಇಲ್ಲಿ ಬರುತ್ತೆ. ಮೂರನೇ ಇದು ಈ ಗ್ಯಾಪ್ ಇದು ಆಗ್ಬೇಕು, ಇದು ಇನ್ನೂ ಆಗ್ಬೇಕು. ಮೂರನೇ ಸುತ್ತು, ಇದು ಮೂರನೇ ಸುತ್ತಾಗಿ ಇಲ್ಲಿ ಅಮ್ಮವ್ರನ್ನ ನಾವು ದರ್ಶನ ಮಾಡ್ಕೊಂಡು ಹೋಗಿ ಒಂದು ಚಿಕ್ಕ ಭೋಜನಾಲಯನ ಇಟ್ಟಿರ್ತೀವಿ ಹೊರಗಡೆ, ರೆಡಿ ಮಾಡಿಸ್ತಾ ಇದ್ವಿ. ಸಣ್ಣ ಪ್ರಸಾದ, ಪುಳಿಯೋದ್ರೇನೋ, ಚಿತ್ರಾನ್ನನೋ, ಪುಲಾವು ಯಾವುದೋ ಒಂದಷ್ಟು ಸ್ವೀಕಾರ ಮಾಡ್ಬಿಟ್ಟು ಹೋಗ್ತೀವಿ.
ಅದೇ ಉದ್ದೇಶ. ಯಾವುದೋ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಅನ್ನ ಸಂತರ್ಪಣೆ ಆಗಲಿ ಅನ್ನುವಂಥದ್ದನ್ನೇ ರೆಗ್ಯುಲರ್ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದು ಮಾಡಿಸ್ತಾ ಇದ್ದೀನಿ.